ಎಲ್ಲ ಸ್ನೇಹಿತರಿಗೆ ಮತ್ತೊಮ್ಮೆ ಸ್ವಾಗತಿಸ್ತಾ, ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರ ಅನೇಕ ಸಂದರ್ಭಗಳಲ್ಲಿ ನಾವು ಹೇಳಿದ್ದೀವಿ, ನಮ್ಮ ನಿರೀಕ್ಷೆ ನಮ್ಮೆಲ್ಲರ ನಿರೀಕ್ಷೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರದಿಂದ ಈ ಪ್ರಾಂತ್ಯಕ್ಕೆ ಆಗಬೇಕಾಗಿರುವಂಥ ಅನೇಕ ಕಾರ್ಯಕ್ರಮಗಳನ್ನ ಚುನಾವಣಾ ಸಂದರ್ಭದಲ್ಲಿ ಮತಯಾಚನೆ ಮಾಡುವಂಥದ್ದು ನಾವೆಲ್ಲರೂ ಮಾಡಿದ್ರೂ ಕೂಡ ಪ್ರತಿನಿಧಿಯಾಗಿ ಆಯ್ಕೆ ಆದ ಮೇಲೆ ಯಾರೇ ಕೆಲಸ ಮಾಡಿದ್ರೂ ಕೂಡ ರಾಜ್ಯದ ಉದ್ದಕ್ಕೂ ಆಗುವಂಥ ಕೆಲಸಗಳು ನಾನೇ ಮಾಡಿದೆ ಅಂತ ಹೇಳುವಂತಹ ಒಂದು ಶೈಲಿಯಲ್ಲಿ ಕಳೆದ 10 ವರ್ಷ ಮೈಸೂರಿಗೆ ನಷ್ಟ ಆಗಿರುವಂಥದ್ದು ನಾವೆಲ್ಲ ನೋಡಿದ್ದೇವೆ. ವಿಶೇಷವಾಗಿ ಮೈಸೂರು ಕೊಡಗು ಪ್ರವಾಸೋದ್ಯಮ, ಪಾರಂಪರಿಕ ಕಟ್ಟಡಗಳು, ನಮ್ಮದೇ ಆದಂತಹ ಒಂದು ಇತಿಹಾಸ, ಇದನ್ನು ಕಾಪಾಡ್ಕೋಬೇಕಾಗಿರುವಂಥದ್ದು, ಹೊಸ ಪೀಳಿಗೆಗೆ ಇದರ ಜವಾಬ್ದಾರಿಯನ್ನು ಕೊಡಬೇಕಾಗಿರುವಂಥದ್ದು. ನಾನು ನಮ್ಮ ಪಕ್ಷದ ಅಭ್ಯರ್ಥಿಗೆ ಮೊಟ್ಟ ಮೊದಲಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಪಕ್ಷ ಅವರನ್ನು ಅಭ್ಯರ್ಥಿ ಮಾಡಿದ ಮೇಲೆ ಚುನಾವಣೆ ಮತಯಾಚನೆ ಮಾಡುವಂಥದ್ದಕ್ಕೆ ನಾವೆಲ್ಲರೂ ಶ್ರಮಪಟ್ಟರೂ ಕೂಡ ಈ ಭಾಗದ ಮತದಾರರಿಗೆ ಯಾವ ರೀತಿಯ ಅಭಿವೃದ್ಧಿ ನಾನು ಮಾಡುವಂತಹ ಚಿಂತನೆ ಇದೆ ಅನ್ನೋದನ್ನು ನಮ್ಮ ಅಭ್ಯರ್ಥಿಗಳು ಅವರಲ್ಲಿ ಇರುವಂತಹ ಆ ಒಂದು ದೂರದೃಷ್ಟಿಯ ಒಂದು ಕನಸಿನ ಪ್ರಣಾಳಿಕೆ ಇವತ್ತು ಬಿಡುಗಡೆ ಮಾಡಿದೆ. ಮೊಟ್ಟ ಮೊದಲಾಗಿ ನಾನು ನಮ್ಮ ಅಭ್ಯರ್ಥಿ ಮಾಡಿರುವಂಥ ಈ ಪ್ರಣಾಳಿಕೆಗೆ ಕಾಂಗ್ರೆಸ್ ಪಕ್ಷ ಇದನ್ನು ಪರಿಪೂರ್ಣವಾಗಿ ಬೆಂಬಲಿಸುತ್ತೆ ಅನ್ನೋ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಜನರಿಗೆ ಶುದ್ಧ ಕುಡಿಯೋ ನೀರು, ಆರ್ಥಿಕ ಚಟುವಟಿಕೆಗಳನ್ನ ಹೆಚ್ಚು ಮಾಡುವಂಥದ್ದಕ್ಕೆ ಹೊರವೃತ್ತಲ ರೈಲ್ವೆ ಲೈನ್ ಆಗಿರ್ಬೋದು, ನಮ್ಮ ಮೈಸೂರಿನ ಏರ್ಪೋರ್ಟ್ ಅಭಿವೃದ್ಧಿ ಮಾಡುವಂಥದ್ದಾಗಿರ್ಬೋದು, ಶಾಶ್ವತವಾಗಿ ಕುಡಿಯೋ ನೀರಿನ ಯೋಜನೆಗಳನ್ನ ಅನುಷ್ಠಾನ ಮಾಡುವಂಥದ್ದಾಗಿರ್ಬೋದು. ಕಳೆದ 10 ವರ್ಷಗಳಲ್ಲಿ ಕಾಫಿ ಬೆಳೆಗಾರರ ಸಾಲ ಮನ್ನಾ ಮಾಡುವಂತಹ ಆಶ್ವಾಸನೆ ಕೊಟ್ಟು ಮತ ಪಡೆದಂತಹ ಹಿಂದಿನ ಸಂಸದರು ಆ ವಿಚಾರದಲ್ಲಿ 10 ವರ್ಷದಲ್ಲಿ ಒಂದು ಸತಿನೂ ಮಾತಾಡದೇ ಇದ್ದಂಥದ್ದು. ಇವತ್ತು ನಾವು ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀವಿ, ಅಖಿಲ ಭಾರತ ಕಾಂಗ್ರೆಸ್ ಸಮಿತಿ ತನ್ನ 5 ಗ್ಯಾರಂಟಿಗಳನ್ನ ಘೋಷಣೆ ಮಾಡಿರುವಂಥದ್ರಲ್ಲಿ ರೈತರ ಸಾಲ ಮನ್ನಾ ಅಂತ ಹೇಳಿದೆ. ಅದರಲ್ಲಿ ತಂಬಾಕು ಬೆಳೆಗಾರರಾಗಿರ್ಬೋದು, ಕಾಫಿ ಬೆಳೆಗಾರರಾಗಿರ್ಬೋದು, ಸಾಮಾನ್ಯ ಬೆಳೆಗಾರರನ್ನ ನಾವು ಕೃಷಿ ಚಟುವಟಿಕೆಗಳಿರುವಂಥವರ ಸಾಲ ಮನ್ನಾ ಮಾಡುವಂಥದ್ದಕ್ಕೆ ನಾವು ಈಗಾಗಲೇ ಜನರ ಮುಂದೆ ಮಾತನ್ನು ಕೊಟ್ಟಿದ್ದೇವೆ. ಕರ್ನಾಟಕದಲ್ಲಿ ಹಿಂದೆ ಅಸೆಂಬ್ಲಿ ಚುನಾವಣೆ ಬಂದಂತಹ ಸಂದರ್ಭದಲ್ಲಿ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದಂಥ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಹಾಗೂ ನಮ್ಮ ನಾಯಕರಾದಂಥ ಸಿದ್ದರಾಮಯ್ಯ ಅವರು ತಮ್ಮ ರುಜುವಾತು ಮಾಡಿ ಜನರಿಗೆ ಒಂದು ಭರವಸೆಯನ್ನು ಕೊಟ್ಟಿದ್ವಿ. ಅದನ್ನು ಪರಿಪೂರ್ಣವಾಗಿ ಅನುಷ್ಠಾನ ಮಾಡಿರುವಂಥದ್ದು. ಅದರ ಜೊತೆಗೆ ನಮ್ಮ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯಿಂದ 5 ಹೊಸ ಗ್ಯಾರಂಟಿಗಳನ್ನ ಕೊಟ್ಟು ಆ ಎಲ್ಲವೂ ಜೊತೆಗೆ ಇವತ್ತು ನಮ್ಮ ಅಭ್ಯರ್ಥಿ ಮೈಸೂರು ಕೊಡಗಿಗೆ ಅವರ ಒಂದು ದೃಷ್ಟಿಕೋನದ ಒಂದು, ಯಾಕಂದರೆ ಅನೇಕ ವಿಚಾರಗಳಿಗೆ ಕೇವಲ ಟೀಕೆ ಮಾಡುವಂಥದ್ದು ಅಷ್ಟೇ ಅಲ್ಲ, ಯಾವ ರೀತಿ ಮಾಡಬೇಕು ಅನ್ನೋದು ಕೂಡ ನಾವು ಸಲಹೆ ಕೊಟ್ಟಿದ್ದು. ಒಂದು ಹಿಂದೆ ಅವರು ಸ್ವೀಕರಿಸದೇ ಇರುವಂಥದ್ದು ನಾವು ನೋಡಿದ್ದೇವೆ. ಒಂದು ಹಂತಕ್ಕೆ ವಿಕೋಪಕ್ಕೆ ಹೋದಂತಹ ಸಂದರ್ಭದಲ್ಲಿ ನೇರವಾಗಿ ಚರ್ಚೆಗೂ ಸಿದ್ಧ ಅಂತ ಹೇಳಿ ನಾವು ಆಹ್ವಾನವನ್ನು ಕೊಟ್ಟಿದ್ವಿ. ಸೊ ಇದೆಲ್ಲವೂ ನಮ್ಮ ಮುಂದೆ ಇದೆ. ಸೊ ಹಾಗಾಗಿ
ನಮ್ಮ ಈ ಪ್ರಣಾಳಿಕೆಯಲ್ಲಿ ಪ್ರತಿಯೊಂದು ಕ್ಷೇತ್ರಕ್ಕೂ ಆಗಬೇಕಾಗಿರುವಂಥ ಕೆಲಸ ನಮ್ಮ ಮಿತ್ರರಿಗೆ ಯುವಕ ಯುವತಿಯರಿಗೆ ತರಬೇತಿ ಕೊಡುವಂಥ ಕೌಶಲ್ಯ ತರಬೇತಿ ಕೊಡುವಂತಹ ಒಂದು ಕನಸು ನಮ್ಮ ಅಭ್ಯರ್ಥಿಗಳದಾಗಿದೆ. ಅದನ್ನು ಅನುಷ್ಠಾನ ಮಾಡುವಂಥದ್ರಿಂದ ನಮ್ಮ ಈ ಭಾಗದಲ್ಲಿ ವಿದ್ಯಾವಂತ ಯುವಕ ಯುವತಿಯರಿಗೆ ಒಂದು ಉತ್ತಮವಾದಂಥ ಭವಿಷ್ಯ ರೂಪಿಸುವಂತಹ ಒಂದು ಕಲ್ಪನೆಯು ಕೂಡ ನಮ್ಮ ಅಭ್ಯರ್ಥಿದಾಗಿದೆ. ಇದರ ಜೊತೆಗೆ ತಾವು ನೋಡಿದ್ದೀರ, ಮೈಸೂರು ಬಂಟ್ವಾಳ ಕೆಶಿಪ್ನಲ್ಲಿ ನಾವು ರಾಜ್ಯ ಹೆದ್ದಾರಿಯನ್ನು ಅಭಿವೃದ್ಧಿ ಮಾಡಿದ್ವಿ. ಅದನ್ನು ಈಗ ನಾವು ರಾಷ್ಟ್ರೀಯ ಹೆದ್ದಾರಿಯಾಗಿ ನಾವು ಮಾಡಿದ್ದೀವಿ. ಅದನ್ನು ಕೂಡ ನಾವು ಅನುಷ್ಠಾನಗೊಳಿಸುವಂಥದ್ದಕ್ಕೆ ನಾವು ಭರವಸೆಯನ್ನು ಕೊಡ್ತಾಯಿದ್ದೀವಿ. ಒಟ್ಟಾರೆ ಜನರ ಸಾಮಾನ್ಯ ಅವರ ಜೀವನದ ಬೇಡಿಕೆಗಳೇನಿದೆ ಅದನ್ನು ಸ್ಪಂದಿಸುವಂತಹ ನೇರವಾದಂತಹ ನಮ್ಮ ಒಂದು ಸಹಾಯ ಮತ್ತು ಅವರ ಜೊತೆ ಸದಾ ನಿಲ್ಲುವಂತಹ ಆಶ್ವಾಸನೆಯನ್ನು ಈ ಪ್ರಣಾಳಿಕೆ ಮೂಲಕ ನಾವು ಏನು ಕೊಡ್ತಾಯಿದ್ದೀವಿ. ಸೊ ಇದನ್ನು ನಾನು ತಮಗೆ ಹೇಳ್ದಂಗೆ ನಮ್ಮ ಅಭ್ಯರ್ಥಿ ಅವರ ಕನಸು ನಮ್ಮ ಮುಂದೆ ಇಟ್ಟಿದ್ದಾರೆ. ಇದಕ್ಕೆ ಪಕ್ಷವು ಕೂಡ ಅಷ್ಟೇ ಜವಾಬ್ದಾರಿಯುತವಾಗಿ ಇದನ್ನು ನಮ್ಮ ಜವಾಬ್ದಾರಿ ಅಂತ ತಿಳಿದು ಜನರಿಗೆ ನಾನು ಇದನ್ನು ಪ್ರಸ್ತುತಪಡಿಸುವಂಥದ್ರಲ್ಲಿ ಅತ್ಯಂತ ಸಂತೋಷದಿಂದ ನಾನು ಇವತ್ತು ಈ ಪ್ರಣಾಳಿಕೆಯನ್ನು ಮೈಸೂರು ಕೊಡಗು ಜನತೆಗೆ ಇದು ಅವರಿಗೆ ನೀಡ್ತಾ ಇರುವಂಥ ವಿಶ್ವಾಸ, ಇದನ್ನು ಖಂಡಿತವಾಗಿ ಅವರ ಜೊತೆಗೆ ಕೈ ಜೋಡಿಸಿ ನಾವು ಇದನ್ನು ಅನುಷ್ಠಾನ ಮಾಡುವಂಥದ್ದಕ್ಕೆ ಮುಂದಾಗ್ತೇವೆ. ವೇದಿಕೆ ಮೇಲೆ ನಿಂತಿರುವಂತಹ ನಮ್ಮೆಲ್ಲ ಕಾಂಗ್ರೆಸ್ ಪಕ್ಷದ ನಾಯಕರುಗಳು, ಮುಖಂಡರುಗಳು, ಈಗ ತಾನೇ ಮಾತನಾಡಿದಂಥ ನಮ್ಮ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಕಾರ್ಯಾಧ್ಯಕ್ಷರಾದಂತಹ ತನ್ವಿ ಸೇಠ್ ಅವರಿಗೂ ಮತ್ತು ಇತರ ಎಲ್ಲ ನಮ್ಮ ನಾಯಕ ಮುಖಂಡರುಗಳು ಮತ್ತು ವೇದಿಕೆ ಮುಂಭಾಗದಲ್ಲಿರುವಂಥ ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರಗಳು. ಈಗಾಗಲೇ ತನ್ವಿ ಸೇಠ್ ಅವರು ಪ್ರಣಾಳಿಕೆಯಲ್ಲಿ ನಮ್ಮ ಲಕ್ಷ್ಮಣ್ ಅವರು ನಮ್ಮ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರಕ್ಕೆ ಯಾವ್ಯಾವ ಕನಸುಗಳನ್ನು ಇಟ್ಕೊಂಡಿದ್ದಾರೆ, ಯಾವ್ಯಾವ ಯೋಜನೆಗಳನ್ನು ಹಾಕ್ಕೊಂಡಿದ್ದಾರೆ ಅಂತೇಳಿ ಸಂಕ್ಷಿಪ್ತವಾಗಿ ತಿಳಿಸ್ಕೊಟ್ಟಿದ್ದಾರೆ. ಮತ್ತು ನಿಮಗೂ ಕೂಡ ಪ್ರಣಾಳಿಕೆ ಪ್ರತಿಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಪ್ರಣಾಳಿಕೆಗಳ ಅಂಶಗಳ ಬಗ್ಗೆ ಹೆಚ್ಚು ಮಾತಾಡಕ್ಕೆ ಹೋಗೋದಿಲ್ಲ. ಆದರೆ ಲಕ್ಷ್ಮಣ್ ಅವರು ಹಲವಾರು ವರ್ಷಗಳಿಂದ ಸಾರ್ವಜನಿಕ ಜೀವನದಲ್ಲಿರೋರು ಮತ್ತು ಹಲವಾರು ಜನಪರ ಹೋರಾಟಗಳಲ್ಲಿ ಭಾಗವಹಿಸಿರೋರು. ಕೊಡಗಿನ ಚಾಮಲಾಪುರ ಉಷ್ಣ ವಿದ್ಯುತ್ ಸ್ಥಾವರ ಘಟಕ ಬರೋದರಿಂದ ಅಲ್ಲಿನ ಪರಿಸರ ನಾಶ ಆಗುತ್ತೆ ಅಂತ ಹೇಳಿ ಜನ ಹೋರಾಟ ಮಾಡಿದಾಗ ಅವ್ರ ಜೊತೆ ನಿಂತ್ಕೊಂಡು ಅವರು ಕೂಡ ಹೋರಾಟದಲ್ಲಿ ಭಾಗಿಯಾಗಿ ಪರಿಸರ ಉಳಿಸೋದಕ್ಕೆ ಕಾರಣಕರ್ತರಾದಂಥವ್ರು. ಸೊ ಹಾಗಾಗಿ ಅವ್ರು ಹಲವಾರು ವರ್ಷಗಳಿಂದ ಜನಪರ ಹೋರಾಟಗಳಲ್ಲಿ ಭಾಗಿಯಾಗಿರೋದ್ರಿಂದ ಜನಗಳ ಮಧ್ಯೆ ಇದ್ದು ಹೋರಾಟ ಇಟ್ಕೊಂಡಿರೋದ್ರಿಂದ ಈ ಭಾಗದ ಜನರ ಸಮಸ್ಯೆ ಅವ್ರಿಗೆ ಚೆನ್ನಾಗಿ ಅರ್ಥ ಆಗಿದೆ. ಹಾಗಾಗಿ ಇವತ್ತು ಅವರು ನಮ್ಮ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರಕ್ಕೆ ಒಂದು ದೂರದೃಷ್ಟಿಯ ಒಂದು ನೀಲನಕ್ಷೆಯನ್ನು ಹಾಕೊಂಡು ಅದರ ಪ್ರಕಾರ ಕೆಲಸ ಮಾಡ್ತೀವಿ ಅಂತ ಹೇಳಿ ಜನರಿಗೆ ಭರವಸೆಯನ್ನು ಕೊಡ್ತಾ ಇದ್ದಾರೆ. ಸೊ ಹಾಗಾಗಿ ನಮ್ಮ ಅಭ್ಯರ್ಥಿಗೆ ಮೈಸೂರು ಮತ್ತು ಕೊಡಗು ಲೋಕಸಭಾ ಕ್ಷೇತ್ರದ ಸಮಸ್ಯೆಗಳ ಬಗ್ಗೆ ಎಷ್ಟು ಆಳವಾಗಿ ಅರಿವಿದೆ ಮತ್ತು ಅದನ್ನು ಪರಿಹಾರ ಮಾಡೋದಕ್ಕೆ ಅವರು ಎಷ್ಟು ಉತ್ಸುಕರಾಗಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಆದರೆ BJP ಪಕ್ಷದವರು ಇಂಥ ಯಾವುದೇ ಒಂದು ಪ್ರಣಾಳಿಕೆಯನ್ನು ಈ ಲೋಕಸಭಾ ಕ್ಷೇತ್ರಕ್ಕೆ ಸ್ಪೆಸಿಫಿಕ್ ಆಗಿರುವಂಥದ್ದನ್ನು ಏನೂ ಮಾಡೋದಿಲ್ಲ. ಅವ್ರದ್ದು ಏನಿದ್ರು ಕೂಡ ಜಾತಿ ಧರ್ಮ ಇದರ ಆಧಾರದ ಮೇಲೆ ಓಟ್ ಕೇಳೋದು. ಆದರೆ ನಮ್ಮ ಕಾಂಗ್ರೆಸ್ ಪಕ್ಷ ಈಗಾಗಲೇ ಕಳೆದ ಬಾರಿ ನಾವು ವಿಧಾನಸಭಾ ಚುನಾವಣೆಯಲ್ಲಿ ಏನು ಗ್ಯಾರಂಟಿಗಳನ್ನು ಕೊಟ್ಟಿದ್ವಿ ಆ 5 ಗ್ಯಾರಂಟಿಗಳನ್ನು ಅನುಷ್ಠಾನಕ್ಕೆ ತಂದಿದ್ದೀವಿ. ಕೋಟ್ಯಂತರ ಜನ ಸುಮಾರು 1.5 ಕೋಟಿಯಷ್ಟು ಕುಟುಂಬಗಳು ಇವತ್ತು ಇಡೀ ರಾಜ್ಯದಲ್ಲಿ ಅದರ ಫಲಾನುಭವಿಗಳಾಗಿದ್ದಾರೆ. 1.5 ಕೋಟಿ ಜನ ಮತ್ತು 1.5 ಕೋಟಿ ಕುಟುಂಬಗಳು ಅಂತಂತಂದರೆ ಅಲ್ಲೇ ಸುಮಾರು 5-5.5 ಕೋಟಿ ಜನ ಬರ್ತಾರೆ. ಅಷ್ಟೆಲ್ಲ ಜನ ಇವತ್ತು ನಮ್ಮ ಗ್ಯಾರಂಟಿ ಕಾರ್ಯಕ್ರಮಗಳ ಫಲಾನುಭವಿಗಳಾಗಿದ್ದಾರೆ. ಅವರು ಸಂತೋಷದಿಂದಿದ್ದಾರೆ. ಸೊ ಹಾಗಾಗಿ ಅವ್ರಿಗೆಲ್ಲರಿಗೂ ಗೊತ್ತಿದೆ ನಾವೇನು ಭರವಸೆ ಕೊಡ್ತೀವಿ ಪ್ರಣಾಳಿಕೆಯಲ್ಲಿ ಅದನ್ನು ಖಂಡಿತ ಈಡೇರಿಸ್ಕೊಡ್ತೀವಿ ಅನ್ನೋ ನಂಬಿಕೆ ವಿಶ್ವಾಸ ಇದೆ. ಈಗ ಭಾರತೀಯ ಕಾಂಗ್ರೆಸ್ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಕೂಡ ನಮಗೆ ಹಲವಾರು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದೆ. ಮಹಾಲಕ್ಷ್ಮಿ ಯೋಜನೆ ಇರ್ಬೋದು, ರೈತರ ಸಾಲ ಮನ್ನಾ ಮಾಡುವಂಥದ್ದು ಇರ್ಬೋದು, ನಿರುದ್ಯೋಗಿಗಳಿಗೆ ಅಪ್ರೆಂಟಿಸ್ಶಿಪ್ ಕೊಟ್ಟು 1 ಲಕ್ಷ ವೇತನ ವರ್ಷಕ್ಕೆ ಕೊಡುವಂಥದ್ದು ಇರ್ಬೋದು, ಹೆಲ್ತ್ ಇನ್ಶೂರೆನ್ಸ್ 25 ಲಕ್ಷ ತನಕ ಕೊಡುವಂಥದ್ದು ಇರ್ಬೋದು. ಈ ಹಲವಾರು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದೆ. ಜನ ಅದ್ರ ಬಗ್ಗೆ ಅರಿವನ್ನು ಮೂಡಿಸ್ಕೊಳ್ತಾ ಇದ್ದಾರೆ. ಸೊ ಹಾಗಾಗಿ ನಾವೇನಾದರೂ ಪಕ್ಷಕ್ಕೆ ಅಧಿಕಾರಕ್ಕೆ ಬಂದರೆ ರಾಜ್ಯದಲ್ಲಿ ಹೇಗೆ ನಮ್ಮ ಭರವಸೆಗಳನ್ನು ಈಡೇರಿಸಿಕೊಟ್ಟು ಅದೇ ರೀತಿ ಅಲ್ಲೂ ಕೂಡ ಮಾತಿಗೆ ತಪ್ಪದೆ ನಾವು ಕೊಟ್ಟಂಥ ಭರವಸೆಗಳನ್ನು ಈಡೇರಿಸ್ಕೊಡ್ತೀವಿ ಅಂತ ಹೇಳಿ
ಜನ ನಂಬಿದ್ದಾರೆ. ಹಾಗಾಗಿ ಜನ ನಮ್ಮ ಅಭ್ಯರ್ಥಿ ಮೇಲೆ, ನಮ್ಮ ಪಕ್ಷದ ಮೇಲೆ ನಂಬಿಕೆ ವಿಶ್ವಾಸ ಇಟ್ಟಿದ್ದಾರೆ. ಹಾಗಾಗಿ ಈ ಬಾರಿ ನಮ್ಮ ಚುನಾವಣೆಯಲ್ಲಿ ನಮಗೆ ಗೆಲ್ಲಿಸ್ಕೊಡ್ತಾರೆ ಅನ್ನೋ ನಂಬಿಕೆ ನನಗಿದೆ. ಸೊ ಹಾಗಾಗಿ ನಿಮ್ಮ ಮಾಧ್ಯಮದ ಮೂಲಕ ಮತ್ತೊಮ್ಮೆ ನಾನು ಜನರಿಗೆ ತಿಳಿಸ್ಕೊಡೋದು ಇಷ್ಟೇ, ನಮ್ಮ ಅಭ್ಯರ್ಥಿಯವರು ನಿಮಗೋಸ್ಕರ, ಈ ಭಾಗದ ಜನತೆಗೋಸ್ಕರ ಪ್ರಣಾಳಿಕೆಯನ್ನು ಸಿದ್ಧಪಡಿಸಿದ್ದಾರೆ. ಒಂದು ದೂರದೃಷ್ಟಿಯ ನೀಲನಕ್ಷೆಯನ್ನು ಹಾಕ್ಕೊಂಡಿದ್ದಾರೆ. ಅವರ ಒಂದು ಪ್ರಣಾಳಿಕೆಯಲ್ಲಿ ಕೊಟ್ಟಂಥ ಎಲ್ಲ ಕಾರ್ಯಕ್ರಮಗಳು ಕೂಡ ಈ ಭಾಗದ ಜನರಿಗೆ ಅನುಕೂಲ ಆಗುವಂಥದ್ದು ಮತ್ತು ಈ ಕ್ಷೇತ್ರನ ಅಭಿವೃದ್ಧಿಪಡಿಸುವಂಥದ್ದು. ಹಾಗಾಗಿ ಜನರು ದಯವಿಟ್ಟು ಈ ಪ್ರಣಾಳಿಕೆಯನ್ನು ಓದಿ ಇದರ ಅಂಶಗಳನ್ನು ತಿಳ್ಕೊಂಡು ಅಭಿವೃದ್ಧಿ ಪರವಾಗಿರುವಂಥದ್ದು ನಮ್ಮ ಅಭ್ಯರ್ಥಿಗೆ ತಮ್ಮ ಮತ ಹಾಕಬೇಕು ಅಂತ ಹೇಳಿ ನಿಮ್ಮ ಮೂಲಕ ನಾನು ಕೇಳ್ಕೊಳ್ತಾ ಇದ್ದೀನಿ. ನಮ್ಮ KPCCಯ ಕಾರ್ಯಾಧ್ಯಕ್ಷರು ಅವರು ಹಿರಿಯ ಸೋದರರಾದಂಥ ಧನುಷ್ ಸಾಹೇಬ್ರೆ, ನಮ್ಮ ಪಕ್ಷದ ಮೈಸೂರು ಮತ್ತು ಕೊಡಗು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗಳಾದಂಥ ಲಕ್ಷ್ಮಣ್ ಅವರೇ, ಮೈಸೂರು ನಗರ ಮತ್ತು ಜಿಲ್ಲಾಧ್ಯಕ್ಷರಾದಂಥ ವಿಜಯಕುಮಾರ್ ಅವರೇ, ನಗರಾಧ್ಯಕ್ಷರಾದಂಥ ಮೂರ್ತಿಯಣ್ಣವರೇ, ಮತ್ತು ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳ ಸುಪುತ್ರರು ಹಾಗೂ ಮೈಸೂರು ಜಿಲ್ಲೆಯ ನಾಯಕರಾದಂಥ ಯತೀಂದ್ರ ಸಿದ್ದರಾಮಯ್ಯ ಅವರೇ, ಮಾಜಿ ಶಾಸಕರಾದಂಥ ಸೋಮಣ್ಣವರೇ, ಬೇರೆ ಮೇಲೆ ಕೂತಿರೋದು ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರೇ, ಪತ್ರಿಕಾ ಮಾಧ್ಯಮದ ಮಿತ್ರರೇ, ಇವತ್ತು ನಮ್ಮ ಅಭ್ಯರ್ಥಿ ಅವ್ರದೇ ಆದಂಥ ಪ್ರಣಾಳಿಕೆಯನ್ನು ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಕಚೇರಿಯಲ್ಲಿ ಬಿಡುಗಡೆಗೊಳಿಸಿದ್ದಾರೆ. ಧನುಷ್ ಸಾಹೇಬರು ಮತ್ತು ಯತೀಂದ್ರ ಸಿದ್ದರಾಮಯ್ಯ ಸಾಹೇಬರ ನೇತೃತ್ವದಲ್ಲಿ ಒಬ್ಬ ಅಭ್ಯರ್ಥಿ ಎಷ್ಟು ಕ್ರಿಯಾಶೀಲವಾಗಿರ್ತಾನೆ ಮತ್ತು ಕ್ರಿಯಾತ್ಮಕವಾಗಿರ್ತಾನೆ ಅಂತ ಅದಕ್ಕೆ ಒಂದೇ ಸಾಕ್ಷಿ. ಸ್ವತಃ ಅವ್ರ ತಲೆಯಲ್ಲಿ ಏನಿರುತ್ತದೆ ಅದನ್ನ ನಾನು ಅನುಷ್ಠಾನ ತರಲೇಬೇಕು, ಈ ಕೆಲಸನ ಮಾಡಲೇಬೇಕು ಅಂತ ಅನ್ನೋದನ್ನ ಯೋಚನೆ ಮಾಡುವಂಥ ವ್ಯಕ್ತಿಗೆ ನಮ್ಮ ಮೈಸೂರು ನಗರ ಮತ್ತು ಮೈಸೂರು ಜಿಲ್ಲಾ ಮತ್ತು ಕೊಡಗು ಜಿಲ್ಲಾ ಮತಬಾಂಧವರು ಮತವನ್ನು ಕೊಟ್ಟರೆ ಈ ಕ್ಷೇತ್ರ ಅಭಿವೃದ್ಧಿ ತರುವಂಥ ಸಾಗುವಂಥದ್ದು 100% ಸತ್ಯ ಅಂತ ನಾವೆಲ್ಲರನ್ನು ಭಾವಿಸ್ತಾ, ಈಗಾಗಲೇ ಅವರು ಸುಮಾರು ವಿಚಾರವನ್ನು ಹೇಳಿದ್ದಾರೆ. ಕೊಡಗುಗೆ ಏನು ಕೊಡಬೇಕು, ಮತ್ತು ಪ್ರಿಯಾಪಟ್ಟಣದಲ್ಲಿ ಸೆಂಟ್ರಲ್ ಯೂನಿವರ್ಸಿಟಿ, ಕೃಷಿ ಸೆಂಟ್ರಲ್ ಯೂನಿವರ್ಸಿಟಿ ಮಾಡಬೇಕು ಅಂತ ಅನ್ನೋದನ್ನ ಅವರು ಮಾಡಿರೋದು ನಿಜವಾಗ ಹುಣಸೂರಲ್ಲಿ ನಿಜವಾಗ್ಲೂ ತುಂಬ ಉತ್ತಮವಾದಂಥ ಕಾರ್ಯ. ನಮ್ಮ ಮೈಸೂರು ಜಿಲ್ಲೆಯಲ್ಲಿ ಅತಿ ಹೆಚ್ಚು ರೈತರುಗಳಿರುವಂಥದ್ದು ಪ್ರದೇಶ ಮೈಸೂರು ಜಿಲ್ಲೆಯಲ್ಲಿ. ಆ ರೈತರುಗಳಿಗೆಲ್ಲರೂ ಉಪಯೋಗ ಮಾಡಬೇಕು ಮತ್ತು ಅವರಿಗೆ ಒಳ್ಳೆಯದಾಗಬೇಕು ಅಂತ ನಿಟ್ಟಿನಲ್ಲಿ ಯೋಚನೆ ಮಾಡಿ ಸುಮಾರು ಕಾರ್ಯಕ್ರಮವನ್ನು ಅವ್ರ ತಲೆಯಲ್ಲಿ ಇಟ್ಕೊಂಡು ಈ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿದ್ದಾರೆ. ಮತ್ತು ನಮ್ಮ ಯತೀಂದ್ರ ಸಾಹೇಬ್ ಹೇಳಿದಾಗೆ ಅವ್ರ ಪರಿಸರವನ್ನು ಉಳಿಸಲಿಕ್ಕೆ ಏನು ಹೋರಾಟಗಳನ್ನ ಮಾಡಿದರೆ ಆ ಹೋರಾಟದಲ್ಲೆಲ್ಲ ಅವರು ಜಯ ಸಿಕ್ಕಿದೆ. ಈ ಚುನಾವಣೆಯಲ್ಲಿ ಅವರಿಗೆ ನಮ್ಮ ಮೈಸೂರು ಮತ್ತು ಕೊಡಗು ಮತಬಾಂಧವರು ಹೆಚ್ಚಿನ ಮತವನ್ನು ಕೊಟ್ಟು ಅವ್ರನ್ನ ಜಯಶೀಲನಾಗಿ ಮಾಡಬೇಕು. ಮತ್ತು ನಮ್ಮ ಏನು ಪಾರ್ಲಿಮೆಂಟ್ ಕಾನ್ಸ್ಟಿಟ್ಯೂನ್ಸಿ ಐತೆ ಅದು ಅಭಿವೃದ್ಧಿ ಆಗಬೇಕು ಅಂತಂದರೆ ಲಕ್ಷ್ಮಣ್ ಅವ್ರನ್ನ ಗೆಲ್ಲಿಸ್ಕೊಡ್ಬೇಕು ಅಂತ ಕೇಳ್ಕೊಳ್ತಾ ಈ ಪ್ರಣಾಳಿಕೆಯ ಏನಿವತ್ತು ಉದ್ಘಾಟನೆ ಮಾಡೋದು ಎಲ್ಲರೂ ವಂದಿಸಿ ನನ್ನ ಮಾತು ನಮಸ್ತೆ.